ಮಲೆನಾಡಿನ ಬಹುದಿನಗಳ ಬೇಡಿಕೆಯಾಗಿದ್ದ ಬೆಂಗಳೂರು ಮಂಗಳೂರು ವಂದೇ ಭಾರತ್ ರೈಲು ಸೇವೆಗೆ ಚಾಲನೆ ದೊರೆಯುವ ಮುನ್ನ ಪ್ರಾಯೋಗಿಕ ಸಂಚಾರದ ಅಂಗವಾಗಿ ರೈಲು ಸಕಲೇಶಪುರ ತಲುಪಿದ್ದು ಶಾಸಕ ಸಿಮೆಂಟ್ ಮಂಜು ಸೇರಿದಂತೆ ಸಾರ್ವಜನಿಕರು ರೈಲನ್ನು ಸ್ವಾಗತಿಸಿದರು. ಸಕಲೇಶಪುರ ರೈಲು ನಿಲ್ದಾಣಕ್ಕೆ ಬುಧವಾರ ಬೆಳಗ್ಗೆ ಆಗಮಿಸಿದ ವಂದೇ ಭಾರತ್ ರೈಲಿಗೆ ಶಾಸಕ ಸಿಮೆಂಟ್ ಮಂಜು ಪೂಜೆ ನೆರವೇರಿಸಿ ಸ್ವಾಗತಿಸಿದರು. ಬಳಿಕ ಮಾತನಾಡಿ, ಸಕಲೇಶಪುರದ ಜನರ ಬಹುದಿನಗಳ ಕನಸು ನನಸಾಗುವ ಹಂತಕ್ಕೆ ಬಂದಿದೆ. ಶಾಸಕನಾದ ಬಳಿಕ ಕೇಂದ್ರ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರನ್ನ ಭೇಟಿಯಾಗಿ ಬೆಂಗಳೂರು ಮಂಗಳೂರು ವಂದೇ ಭಾರತ್ ರೈಲು ಹಾಗೂ ಇಂಟರ್ ಸಿಟಿ ರೈಲು ಸೇವೆಯನ್ನ ಈ ಭಾಗಕ್ಕೆ ವಿಸ್ತರಿಸುವಂತೆ ಮನವಿ ಮಾಡಿದ್ದೆ ಎಂದು ಹೇಳಿದರು. ಬೆಂಗಳೂರು ಮಂಗಳೂರು ರೈಲು ಮಾರ್ಗದಲ್ಲಿ ವಿದ್ಯುದೀಕರಣ ಕಾಮಗಾರಿ ಪೂರ್ಣಗೊಂಡಿದ್ದು ವಂದೇ ಭಾರತ್ ರೈಲಿನ ಪ್ರಾಯೋಗಿಕ ಸಂಚಾರ ನಡೆಯುತ್ತಿದೆ. ಇನ್ನು ಕೆಲವೇ ದಿನಗಳಲ್ಲಿ ಸಾರ್ವಜನಿಕರಿಗೆ ರೈಲು ಸೇವೆ ಲಭ್ಯವಾಗುವ ನಿರೀಕ್ಷೆಯಿದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ವಿಕಸಿತ ಭಾರತ ಹಾಗೂ ಸ್ವಾವಲಂಬಿ ಭಾರತದ ಕನಸಿನ ಭಾಗವಾಗಿ ದೇಶೀಯವಾಗಿ ನಿರ್ಮಾಣವಾಗಿರುವ ವಂದೇ ಭಾರತ್ ರೈಲುಗಳು ದೇಶದ ವಿವಿಧ ಭಾಗಗಳಲ್ಲಿ ಸಂಚರಿಸುತ್ತಿವೆ. ಇಂತಹ ಆಧುನಿಕ ರೈಲು ಸೇವೆ ಸಕಲೇಶಪುರಕ್ಕೂ ದೊರೆಯುತ್ತಿರುವುದು ಸಂತಸದ ವಿಚಾರ. ಇದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ರೈಲ್ವೆ ಸಚಿವ ವಿ ಸೋಮಣ್ಣ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ವಂದೇ ಭಾರತ್ ರೈಲಿನ ಆಗಮನದ ಹಿನ್ನೆಲೆಯಲ್ಲಿ ಬೆಳಗ್ಗೆಯೇ ಸಕಲೇಶಪುರ ರೈಲು ನಿಲ್ದಾಣದಲ್ಲಿ ಸಾರ್ವಜನಿಕರು, ವಿವಿಧ ಸಂಘಟನೆಗಳ ಮುಖಂಡರು, ಬಿಜೆಪಿ ಕಾರ್ಯಕರ್ತರು ಹಾಗೂ ಪತ್ರಕರ್ತರು ಸೇರಿದಂತೆ ಹಲವರು ಸೇರಿದರು. ರೈಲ್ವೆ ಅಧಿಕಾರಿಗಳ ತಂಡವು ಸ್ಥಳಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇವತ್ತು ಸಕಲೇಶಪುರದ ನಾಗರಿಕರಿಗೆ ಒಂದು ರೀತಿ ಸುದಿನ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಯಾಕೆ ಅಂತ ಹೇಳಿದ್ರೆ ಬಹುದಿನಗಳ ಕನಸು. ನಾನು ಕೂಡ ಶಾಸಕನಾದ ಮೇಲೆ ಕೇಂದ್ರದ ರಾಜ್ಯ ರೈಲ್ವೆ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಬೆಂಗಳೂರು ಮಂಗಳೂರು ವಂದೇ ಭಾರತ್ ರೈಲು ಈ ಭಾಗದ ಜನತೆಗೆ ಅವಶ್ಯಕತೆ ಇದೆ, ಇಂಟರ್ಸಿಟಿ ಕೂಡ ಅವಶ್ಯಕತೆ ಇದೆ. ಸೊ ದಯವಿಟ್ಟು ಈ ಒಂದು ಅವಕಾಶವನ್ನು ನಮ್ಮ ಜನತೆಗೆ ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ದು. ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ಕನಸು ಸ್ವಾವಲಂಬಿ ಭಾರತವನ್ನು ನಿರ್ಮಾಣ ಮಾಡಬೇಕು. ವಂದೇ ಭಾರತ್ ಅಂತಕ್ಕಂಥ ರೈಲನ್ನು ಭಾರತದಲ್ಲೇ ಉತ್ಪಾದನೆಯನ್ನು ಮಾಡಿ ಸಾರ್ವಜನಿಕರಿಗೆ ಅದರ ಉಪಯೋಗವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ವಂದೇ ಭಾರತ್ ಟ್ರೈನನ್ನು ಕಳೆದ 2 ವರ್ಷಗಳಿಂದ ಯಶಸ್ವಿಯಾಗಿ ಈ ದೇಶದಲ್ಲಿ ಓಡಿಸ್ತಿರ್ತಕ್ಕಂಥದ್ದು ನಾವು ಗಮನಿಸಿದ್ದೀವಿ. ಇವತ್ತು ವಂದೇ ಭಾರತ್ ಟ್ರೈನು ಸಕಲೇಶಪುರಕ್ಕೆ ಟ್ರಯಲ್ ರನ್ಗೋಸ್ಕರ ಇವತ್ತು ಅಪ್ ಟು ಸುಬ್ರಹ್ಮಣ್ಯ ತನಕ ಬಂದಿದೆ. ಎಲೆಕ್ಟ್ರಿಷಿಯನ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಸಾರ್ವಜನಿಕರಿಗೆ ಈ ಟ್ರೈನ್ ಮುಕ್ತ ಆಗುತ್ತೆ. ಈ ಸಂದರ್ಭದಲ್ಲಿ ನಾನು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರು ಇರ್ಬೋದು, ಅಥವಾ ನಮ್ಮ ರೈಲ್ವೆ ಸಚಿವರಾದಂಥ ಅಶ್ವಿನಿ ವೈಷ್ಣವ್ ಅವರು ಇರ್ಬೋದು, ಅದೇ ರಾಜ್ಯದ ರೈಲ್ವೆ ಸಚಿವರಾಗಿರ್ತಕ್ಕಂಥ ನಮ್ಮ ವಿ ಸೋಮಣ್ಣ ಅವರಿಗೆ ಅಭಿನಂದನೆ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದರೆ ನಾವೆಲ್ಲೋ ವಿದೇಶದಲ್ಲಿ ಹೋದಂಥ ಸಂದರ್ಭದಲ್ಲಿ ಇಂಥ ಒಂದು ರೈಲುಗಳನ್ನ ನೋಡಲಿಕ್ಕೆ ನಮ್ಗೆ ಅವಕಾಶ ಸಿಗ್ತಾ ಇತ್ತು. ಇವತ್ತಿನ ಸಂದರ್ಭದಲ್ಲಿ ನಮ್ಮೂರಲ್ಲೂ ಕೂಡ ಇಂಥ ಒಂದು ರೈಲನ್ನು ನೋಡ್ಬೋದು ಅಂತೇಳಿದರೆ ನಮಗಿಂತ ದೊಡ್ಡ ಪುಣ್ಯವಂತರಿಲ್ಲ ಅಂಥೇಳಿ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ನಮ್ಮೆಲ್ಲರ ಉದ್ದೇಶ ಒಂದೇ, ಏನು ನರೇಂದ್ರ ಮೋದಿಯವರ ಕನಸಾದ ವಿಕಸಿತ ಭಾರತ ಇದೆ ಅದನ್ನು ಇವತ್ತು ನಾವು ಕಣ್ಮುಂದೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನು ಇಂಟರ್ಸಿಟಿ ಇರ್ಬೋದು ಅಥವಾ ಮೋನೋ ಟ್ರೈನ್ ಇರ್ಬೋದು, ಎಲ್ಲವನ್ನೂ ಕೂಡ ಸಕಲೇಶಪುರಕ್ಕೆ ವಿಸ್ತರಣೆಯನ್ನು ಮಾಡಿಕೊಟ್ಟು ಈ ಭಾಗದ ಜನತೆಗೆ, ನಮ್ಮ ಜಿಲ್ಲೆಯ ಜನತೆಗೆ ಅನುಕೂಲಗಳನ್ನ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಎಲ್ಲರಲ್ಲೂ ಕೂಡ ಮನವಿನೂ ಮಾಡ್ತಾ, ಬೆಳಗ್ಗೆ 6 ಗಂಟೆಗೆ ಬಂದರೂ ಕೂಡ ನಮ್ಮ ಸಕಲೇಶಪುರ ನಾಗರಿಕರು ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಅಂದರೆ, ಬೆಳಗ್ಗೆ 6 ಗಂಟೆ ಆದರೂ ಕೂಡ ನಮ್ಮ ಮಂಡಲ ಅಧ್ಯಕ್ಷರಿರ್ಬೋದು, ಅಶ್ವಥ್ ಅವರು ಇರ್ಬೋದು, ನಮ್ಮ ಪತ್ರಿಕಾ ಮಿತ್ರಗಳು ಎಲ್ಲರೂ ಕೂಡ ಆಗಮಿಸಿ, ರಕ್ಷಣಾ ವೇದಿಕೆಯವರು ಸಮೇತ ಆಗಮಿಸಿ, ಎಲ್ಲ ಈ ಭಾಗದ ವಿವಿಧ ಸಂಘಟನೆಗಳು ಇರ್ಬೋದು ಎಲ್ಲರೂ ಕೂಡ ಆಗಮಿಸಿದ್ದು ನೋಡಿದರೆ ಈ ರೈಲ್ ಮೇಲೆ ಇರ್ತಕ್ಕಂಥ ಪ್ರೀತಿ, ನಮ್ಮ ಊರ ಮೇಲೆ ಇರ್ತಕ್ಕಂಥ ಪ್ರೀತಿ ಎಷ್ಟು ಅಂತಕ್ಕಂಥದ್ದು ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟು ಬೆಳಗ್ಗೆ ಆದರೂ ಕೂಡ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದೆ. ರೈಲ್ವೆ ಅಧಿಕಾರಿಗಳ ತಂಡನೂ ಕೂಡ ಬಂದು ನಮ್ಮ ಜೊತೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಪೂಜೆಯನ್ನು ಮಾಡೋದ್ರ ಮುಖಾಂತರ ಈ ರೈಲನ್ನ ಮುಂದೆ ಕಳಿಸ್ತಕ್ಕಂಥ ಕೆಲಸ ಆಗ್ತದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ದಿನನಿತ್ಯ ಈ ಟ್ರೈನ್ ಸಂಚರಿಸಿ ಈ ಭಾಗದ ಜನತೆಗೆ ಅನುಕೂಲ ಮಾಡಿಕೊಡ್ಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ.